ಸಾಹಿತ್ಯ ಪ್ರಿಯರೇ ಹಾಗೂ ಆತ್ಮೀಯ ಬಂಧುಗಳೇ, ಇಂದಿನ ಈ ಸಮಾರಂಭ ನನಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಯಾಕೆಂದ್ರೆ ಶ್ರೀಮತಿ ಭಾಮಾಮಣಿಯವರು ಬರೆದ ಹೆಂಡ್ತೀರೇ ಹುಷಾರ್ ಅನ್ನುವ ಅತ್ಯಮೂಲ್ಯ ಗ್ರಂಥ ನನ್ನ ಕೈಯಿಂದ ಬಿಡುಗಡೆಯಾಗ್ತಾ ಇದೆ. ಅತ್ಯಲ್ಪ ಕಾಲದಲ್ಲಿ ಅತಿ ಹೆಚ್ಚು ಪ್ರತಿಗಳು ಇದು ಮಾರಾಟವಾಗಿ ಗ್ರಂಥ ಪ್ರಪಂಚದಲ್ಲೇ ಒಂದು ಹೊಸ ರೆಕಾರ್ಡ್ ಸ್ಥಾಪಿಸ್ಲಿ, ನಭೂತೋ ನಭವಿಷ್ಯತಿ ಅನ್ನೋ ಹಾಗೆ ಹೆಸರು ಗಳಿಸ್ಲಿ. ಗಂಡಂದರನ್ನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಪ್ರತಿಪಾದಿಸುವ ಈ ಗ್ರಂಥ ಸ್ತ್ರೀಕುಲಕ್ಕೆ ಒಂದು ಮಹತ್ ಗ್ರಂಥವಾಗಿ ಪರಿಣಮಿಸಲಿ ಅಂತ ನಾನು ಹಾರೈಸ್ತೀನಿ. ಹಾರಗಳೆಲ್ಲ ಬಂದಿದೆ ತಾನೆ? 50 ಹಾರಗಳನ್ನ ತರಿಸಿದ್ದೀನಿ ಮೇಡಮ್. ಎಲ್ಲಾ ಹಾರಗಳನ್ನು ನಿಮಗೆ ಹಾಕೋ ಹಾಗೆ ಜನರನ್ನು ಕೂಡ ಏರ್ಪಾಟ್ ಮಾಡಿದ್ದೀನಿ. ಚಪ್ಪಾಳೆ ತಟ್ತಿರೋರೆಲ್ಲ ನಮ್ಮವರೇ. ಈಗ ನಮ್ಮ ಸಂಘದ ಕಾರ್ಯದರ್ಶಿನಿ ಚಾಮುಂಡೇಶ್ವರಿ ಅವರು 4 ಮಾತಾಡ್ತಾರೆ. ಪತ್ರಿಕೆ ಮೇಡಮ್, ಈ ಚಾಮುಂಡೇಶ್ವರಿ ಭಾಷಣ ಯಾರಿಗೂ ಸ್ವಲ್ಪನೂ ಕೇಳಿಸ್ತಾ ಇರೋ ಹಾಗೆ ಬಾಣ ಬಿರುಸು ಪಟಾಕಿಗಳನ್ನ ಹೊಡೆಯೋದಕ್ಕೆ ಏರ್ಪಾಟ್ ಮಾಡಿದ್ದೀನಿ ಮೇಡಮ್. ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರಿಗೆ ನನ್ನ ನಮಸ್ಕಾರ. ಈಗ ನಾನು ಏನಪ್ಪಾ ಅಂತಂದ್ರೆ, ನನ್ನ ಮಾತೆ ಕೇಳಿ ಹೋಗಿ ದರಿದ್ರ ಪಟಾಕಿ ಈಗ ಹೋಗ್ತಿದ್ದಾರೆ. ಶ್ರೀಮತಿ ಭಾಮಾಮಣಿಯರು ಬರೆದ ಹೆಂಡ್ತೀರೇ ಹುಷಾರ್ ಅನ್ನೋ ಗ್ರಂಥದ ಪ್ರಥಮ ಅಧ್ಯಾಯದಂತೆ ಅವರು ತಮ್ಮ ಗಂಡನ್ನ ಎಷ್ಟು ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ ಏನು ಅಂದ್ರೆ, ಅವರೇ ಏರ್ಪಡಿಸಿರೋ ಈ ಸಮಾರಂಭಕ್ಕೆ ಅವ್ರ ಗಂಡನೇ ಬರ್ದಿರೋದು. ಏನಾಯ್ತು ಬ್ರೇಕು? ಪಾಟು ಸಾರ್, ಅಲ್ಲಿ ನೋಡಿ, ಈ ಕಡೆನೆ ನೋಡ್ತಾ ಇದೆ. ಬ್ರೇಕು ಅಪ್ಪಣೆ ಪ್ರಭು. ಬಾಬಾ ಬೇಗ. ಲಲಲಾ ಲಲಾ ಲಲಾ. ಹೆಂಡ್ತೀರೇ ಹುಷಾರ್ ಈ ಮಹಾನ್ ಗ್ರಂಥವನ್ನ ನಾನು ಕಲ್ಪನೆಯಿಂದ ಬರ್ದದ್ದಲ್ಲ, ಕಟ್ಟು ಕತೆ ಅಂತ ಕೂಡ ಬರ್ದದ್ದಲ್ಲ. ನನ್ನ ಗಂಡನನ್ನ ಎಲ್ಲ ರೀತಿಯಿಂದಲೂ ನಾನು ಹಿಡಿತದಲ್ಲಿಟ್ಕೊಂಡು ಅವರು ಅಭಿನವ ಶ್ರೀರಾಮಚಂದ್ರ ಅಂತ ರೂಪ ಹೊಂದಿದ ಮೇಲೆ ಗಂಡನನ್ನ ಹಿಡಿತದಲ್ಲಿಟ್ಕೊಳ್ಳೋದು ಹೇಗೆ ಎಂದು ನನ್ನ ಸ್ವಂತ ಅನುಭವದಿಂದ ಈ ಗ್ರಂಥ ಬರೆದದ್ದು. ಇದೇನಿದು? ಸ್ಪಾಟ್, ಬ್ಯೂಟಿ ಸ್ಪಾಟ್. ಕಾಟ್ಮೇಲ್ ಕಂಪ್ನಿ ಕೊಟ್ಟಿದ್ದಕ್ಕೆ ಈ ನೋಟಿನ ಕಾಂತೆ. ನಮ್ಮ ಯಜಮಾನ್ರು ಈ ಸಮಾರಂಭಕ್ಕೆ ಬರ್ತೀನಿ ಅಂತ ಹೇಳಿದ್ರು, ನಾನೇ ಬೇಡ ಅಂದೆ. ಅವರು ನನ್ನ ಹಿಡಿತದಲ್ಲಿರೋದ್ರಿಂದ ನಾನು ಹೇಳೋದನ್ನೆಲ್ಲ ಕೇಳ್ತಾರೆ. ನನ್ನ ಗಂಡನ್ನ ನನ್ನ ಅಂಗೈ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೇನ್ ಬೇಕಾಗಿದೆ? ನನಗೊಂದು ಅನುಮಾನ ಸರ್. ಏನು? ಪ್ರತಿ ಹುಡುಗಿರ್ ಕೆನ್ನೆ ಮೇಲೂ ಸ್ಪಾಟ್ ಇಡ್ತಿರಲ್ಲ, ಯಾಕೆ? ಬ್ರೇಕು, ಪ್ರತಿಯೊಂದು ಚುನಾವಣೆಯಲ್ಲೂ ಓಟ್ ಹಾಕೋದಕ್ ಮುಂಚೆ ಬೆರಳ ಮೇಲೆ ಒಂದು ಸ್ಪಾಟ್ ಹಾಕ್ತಾರೆ, ಯಾಕೆ? ನಾನ್ ಡ್ರೈವರೇ ಇರ್ಬೋದು, ನೀವು ಓನರೇ ಇರ್ಬೋದು, ನನಗೂ ಓಟ್ ಇದೆ, ನನಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಒಂದ್ ಸಾರಿ ಹಾಕ್ದವ್ರು ಇನ್ನೊಂದ್ ಸಾರಿ ಹಾಕ್ದೇ ಇರ್ಲಿ ಅಂತ ತಾನೆ. ಮತ್ತೆ ಯಾಕೆ ಕೇಳಿದೆ? ನಾನು ಅಷ್ಟೇ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಜಾಗೃತ ಮಹಿಳಾ ಸಂಘದವ್ರು ಕಳಿಸಿರೋದು. ಇದು ಸತ್ಯಸಾಯಿ ನಿಕೇತನದ ಅಧ್ಯಕ್ಷರು ಕಳಿಸಿರೋದು. ವೆರಿ ಗುಡ್. ಮುಖ್ಯಮಂತ್ರಿಗಳೇನಾದ್ರೂ ಕಳ್ಸಿದಾರಾ? ಇಲ್ಲ ಮೇಡಮ್, ಅವ್ರು ಡೆಲ್ಲಿಗೆ ಹೋಗಿದಾರಂತೆ. ಅವ್ರು ಹೋದ್ರೆ ಅವ್ರ ಪಿಎಗೆ ಏನಾಗಿದೆ ಧಾಡಿ ಕಳ್ಸೋಕೆ? ಇದು ಅಭ್ಯುದಯ ಮಹಿಳಾ ಸಂಘದವರು. ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ವೈಫ್ ಭಾಮಾಮಣಿ. ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿತ್ತಂತೆ. ನಿಮ್ಗೆ ಯಾರು ಹೇಳಿದ್ರು? ಥಿಯೇಟರ್ ಓನರ್ದು ಒಂದೇ ಗಲಾಟೆ ಕಣೆ. ಕಲೆಕ್ಷನ್ ಬಿದ್ದೋಗಿತ್ತು ಮೇಡಮ್. ಅಯ್ಯೋ, ರಸ್ತೆದ ಒಂದು ನರ್ಪಿಳ್ಳೆ ಕೂಡ ಇಲ್ಲ. LTT ಇವ್ರು ನಗರ ಸೇರಿಕೊಂಡಿರೋದ್ರಿಂದ ಜನಗಳು ಓಡಾಡ್ತಾ ಇಲ್ವೇನೋ ಅನುಮಾನ ಆಯ್ತು ಮೇಡಮ್. ಬ್ರೇಕು, ಯು ಶಟ್ ಅಪ್. ಅಲ್ರಿ, ನನ್ ಫಂಕ್ಷನ್ ಬರ್ಲೇಬೇಕು ಅಂತ ನಿಮ್ಗೆ ಎಷ್ಟು ಸಲ ಹೇಳಿದ್ದೆ. ಬರ್ತೀನಿ ಅಂತ ಹೇಳ್ದವ್ರು ಯಾಕ್ರಿ ಬರ್ಲಿಲ್ಲ? ನಾನೇನಾದ್ರೂ ನಿನ್ ಕಾರ್ಯಕ್ರಮಕ್ಕೆ ಬಂದಿದ್ರೆ ನಿನ್ ಕಾರ್ಯಕ್ರಮ ನಿಂತೋಗ್ಬಿಡ್ತಿತ್ತು. ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ? ಇವತ್ತು ನಿನಗೆ ಸನ್ಮಾನ ನಡೆದ ಜಾಗದಲ್ಲಿ ನಾಳೆ ಸೆಂಟ್ರಲ್ ಮಿನಿಸ್ಟ್ರಿಗೆ ಸನ್ಮಾನ ಇತ್ತಂತೆ. ಅದಕ್ಕೆ ಒಳ್ಳೆ ಮಾತು ಹೇಳಿದೆ ನೀನು. ಮೊನ್ನೆ ತಮಿಳುನಾಡಲ್ಲಿ ರಾಜೀವ್ ಗಾಂಧಿ ಹತ್ಯೆ ಆಯ್ತಲ್ಲ, ಅವತ್ತಿನ ಈಚೆಗೆ ಯಾವುದೇ ಸೆಂಟ್ರಲ್ ಮಿನಿಸ್ಟರ್ ಕಾರ್ಯಕ್ರಮ ಇಟ್ಕೊಳ್ಳೋದಕ್ಕೆ ಮುಂಚೆ 24 ಗಂಟೆ ಆ ಜಾಗದಲ್ಲಿ ಬೇರೆ ಯಾವುದೇ ಕಾರ್ಯಕ್ರಮ ಇರಬಾರ್ದು ಅಂತ ಸೆಂಟ್ರಲ್ ಗವರ್ಮೆಂಟ್ ನವರು ರೂಲ್ಸ್ ಮಾಡಿದಾರಂತೆ. ಯಾಕೆ ಹೇಳು?
ನಿನ್ಗೇನ್ ಗೊತ್ತು ಅಲ್ಲಿ ಬಾಂಬ್ ಬಿಟ್ಬಿಟ್ಟಿರ್ತಾರೆ ಅಂತ. ಈ ವಿಚಾರ ನನಗೆ ಗೊತ್ತಾಗಿ ಇವತ್ತು ನಿನ್ ಫಂಕ್ಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ತಿಳಿದು ತಕ್ಷಣ ಸಿಟ್ಟು ಬಂದು ಡೆಪ್ಟಿ ಕಮಿಷನರ್ ಹತ್ರ ಹೋಗಿ ಗಲಾಟೆ ಮಾಡಿ ಏನ್ ಹುಡುಗಾಟ ಆಡ್ತಿದ್ದೀರಾ? ಯಾವತ್ ಮಿನಿಸ್ಟರ್ ಬರ್ತಾರೋ, ಇವತ್ತು ಬರ್ತಾರೋ, ನಾಳೆ ಬರ್ತಾರೋ, ತಿಂಗಳಲ್ಲಿ ಬರ್ತಾರೋ, 2 ತಿಂಗಳಲ್ಲಿ ಬರ್ತಾರೋ, ಇದೊಂದು ಗ್ರಂಥ, ನನ್ನ ಹೆಂಡತಿ ಬರ್ದಿರ್ತಕ್ಕಂಥ ಬೃಹತ್ ಗ್ರಂಥ, ಶತಮಾನಕ್ಕೊಂದೇ ಒಂದು ಸಿಕ್ಕುವಂತ ಗ್ರಂಥ. ಈ ಕಾರ್ಯಕ್ರಮದಲ್ಲಿ ನಾಳೆ ಅದನ್ನು ಬಿಡುಗಡೆ ಮಾಡದೆ ಹೋದ್ರೆ ಕರ್ನಾಟಕದ ಜನ ನಾಳೆ ಹೋರಾಟ ಮಾಡ್ತಾರೆ, ದಂಗೆ ಹೇಳ್ತಾರೆ, ಗಲಾಟೆ ಮಾಡ್ತಾರೆ, ದಿಕ್ಕಾಪಾಲ ಆಗ್ಬಿಡ್ತಾರೆ, ಅನಾಥರ ಆಗ್ಬಿಡ್ತಾರೆ. ಇದ್ರಲ್ಲಿ ನೀವೊಬ್ರು ಸಿಕ್ಕಾಕೊಂಡ್ಬಿಡ್ತೀರ ಅಂತ ಅವ್ರ ಕೈಗಳು ಹಿಡಿದು ಕಾಲ್ ಹಿಡಿದು ಸರಿ ಯಾಕೆ ಹೇಳ್ತೀಯ? ಅದನ್ನ ಹೇಳ್ದೆ ಇದ್ರೆ ಹಾಗೆ ಸರ್. ಏನಂದ್ರೆ ನೀವು ಕಾಲ್ ಹಿಡಿದ್ರಾ? ನಿನ್ನ ಅದೃಷ್ಟ ಚೆನ್ನಾಗಿತ್ತು ಕಣೆ. ಅಷ್ಟೊತ್ಗಲ್ಗೆ ಅವ್ರ ಹೆಂಡತಿ ಬಂದ್ರು, ಅವ್ರ ನಿನ್ ಫ್ಯಾನ್ ಅಂತೆ, ಇನ್ಫ್ಲೂಯೆನ್ಸ್ ಮಾಡಿದ್ರು, ಓಕೆ ಅಂತ. ಜೋರುಕಾ ಗುಲಾಮ ಅದು ನಿಮ್ ತರ ಸರ್. ಡಬ್ಬಲ್ ಓಕೆ ಅಂತ ಅವರು ನಿನ್ ಕಾರ್ಯಕ್ರಮ ಓಕೆ ಮಾಡಿದ್ರು, ಅವ್ರ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ರು. ಯಾರ್ ಬಂದಿದ್ರು ಅಂತ ಹೇಳಿದ್ರಿ? ಕಮಿಷನರ್ ಹೆಂಡತಿ. ಕಮಿಷನರ್ ಹೆಂಡ್ತಿನ? ಅಲ್ಲಿಗ್ ಬಂದಿದ್ರಾ? ಅವರೇ ನನ್ನ ಫಂಕ್ಷನ್ಗೆ ಚೀಫ್ ಗೆಸ್ಟ್. ಆಕೆ ನಿನ್ ಫಂಕ್ಷನ್ಗೆ ಚೀಫ್ ಗೆಸ್ಟ್ ಆಗಿ ಬಂದಿದ್ರಾ? ಎಸ್. ಆಕೆ ಬಂದಿರ್ತಾಳೆ. ಓಕೆ ಬಂದಿರ್ತಾಳೆ. ಯಾರು? ನಿನ್ ಕಾರ್ಯಕ್ರಮಕ್ಕೆ ಬಂದಿದ್ದೋಳು ಕಮಿಷನರ್ ಒರಿಜಿನಲ್ ಹೆಂಡತಿ. ಆಫೀಸ್ ಹತ್ರ ಬಂದಿದ್ದೋಳು ಕಮಿಷನರ್ ಅದೇ ಸ್ಟೆಪ್ನಿ ಎರಡನೇ ಹೆಂಡತಿ. ಹೌದಾ? ನೀನ್ ಯಾರಿಗೂ ಹೇಳ್ಬೇಡ. ಹೆಂಗಸ ಹತ್ರ ಗುಟ್ಟು ವ್ಯಾಧಿ ರಟ್ಟು ಅಂತ ನಾನ್ ಯಾರಿಗೂ ಹೇಳೋದಿಲ್ಲ. ಪ್ಲೀಸ್ ನೀನು ಯಾರಿಗೂ ಹೇಳ್ಬೇಡ. ಪತ್ರಿಕಾ ಬ್ರೇಕು. ನಾ ಯಾರಿಗೂ ಹೇಳಲ್ಲಪ್ಪ. ಬ್ಲಡಿ ಇದಕ್ಕಿದಾಗೆ ಕಾರ್ ನಿಂತಿರ್ತಲ್ಲ. ನನಗೆ ಫೋನ್ ಮಾಡಬೇಕು. ಅಯ್ಯೋ ಮಿಸ್ಟರ್, ಕರೆದ್ರ ಮೇಡಮ್? ನಿಮ್ ಹತ್ರ ₹1 ಕಾಯಿನ್ ಇದೆಯಾ? ಮಿಸ್ಟರ್, ಏನ್ ಹಾಗೆ ನೋಡ್ತಾ ಇದ್ದೀರಾ? ಇದ್ರೆ ಇದೆ ಅಂತ ಹೇಳಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿ. ಇಲ್ಲ ಅಂತ ಹೇಗೆ ಹೇಳಿ ಮೇಡಮ್? ತೋಳಿ. ಫೋನ್ ಮಾಡಕ್ಕ? ಟಿಫನ್ ಮಾಡೋಕೆ. ಕೋಪಿಸ್ಕೋಬೇಡಿ ಮೇಡಮ್, ತೋಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಮಿಸ್ಟರ್, ಆಫ್ಟರ್ ಆಲ್ ₹1 ಕಾಯಿನ್ಗೋಸ್ಕರ ರೋಡ್ ರೋಮಿಯೋ ತರ ಫಾಲೋ ಮಾಡ್ತಿದ್ಯಾ? ಚೇಚೆ, ನಾನು ರೋಡ್ ರೋಮಿ ಅಲ್ಲ ಮೇಡಮ್. ನನ್ನ ಹತ್ರ ಇದ್ದಿದ್ದೆ ₹1 ಕಾಯಿನು. ನೀವು ಚಿಲ್ಲರೆ ಮಾಡಿಸ್ಕೊಡ್ತೀರಾ ಅಂತ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ ₹1 ಇಲ್ಲದೆ ಹೋದ್ರೆ ನಾನು 5 ಕಿಲೋಮೀಟರ್ ದೂರ ನಡಿಬೇಕಾಗುತ್ತೆ ಮೇಡಮ್. ಸಾರಿ. ನಾನು ನಿಮ್ಗೆ ಕೊಟ್ಟಿದ್ದು ₹1. ನನ್ನ ಹತ್ರ ಚಿಲ್ಲರೆ ಇಲ್ಲ ಅಂತಾನೆ ನಿಮ್ಮ ಹತ್ರ ಇಸ್ಕೊಂಡಿದ್ದು. ತಗೊಳ್ಳಿ. ಸರಿ, ನಾನು ಚಿಲ್ಲರೆ ಮಾಡಿಸ್ಕೊಂಡ್ ಬರೋವರೆಗೂ ನೀವು ಇಲ್ಲೇ ಇರಿ. ಸರ್, ₹10 ಚಿಲ್ಲರೆ ಕೊಡ್ತೀರಾ? ತಗೊಳ್ಳಿ ಸರ್. ₹9. ₹9 ಸರ್? ರೂಪಾಯಿಗೆ 10 ಪೈಸೆ ಕಮಿಷನ್, ಗೊತ್ತಾಯ್ತಾ? ಆ ಹುಡುಗಿಗೆ ನಾನು ಕೊಡಬೇಕಾದ್ದು ₹9. ನಾನು ₹1 ಹೋದ್ರೆ ಪರವಾಗಿಲ್ಲ ಸರ್. ನಾನು ₹10 ವಾಪಸ್ ಕೊಟ್ಬಿಡಿ. ಸರ್, 2 5 ಕೊಡ್ತೀರಾ? ತಗೊಳ್ಳಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಸರ್, ಚೇಂಜ್ ಕೊಡಿ. ಚಿಲ್ಲರೆ ಗಿಲ್ರೆ ಏನಿಲ್ಲ, ಹೋಗ. 90 ಪೈಸೆ ಕೊಡಿ ಸರ್, ಪರವಾಗಿಲ್ಲ. ಕಾರು ಇಲ್ಲ, ಹುಡುಗಿನೂ ಇಲ್ಲ. ಅವಳಿಗೆ ದುಡ್ಡು ಹೆಂಗಪ್ಪ ತಲುಪಿಸೋದು? ಏನ್ ಮಾಡ್ಲಿ? ಯಾರು ನೀನು? ನಾನು ಒಳ್ಳೆ 420 ತರ ಕಾಣ್ತಾ ಇದೀಯಾ? ಜೇಬ್ನಲ್ಲಿ ಏನಿದೆ? ದುಡ್ಡು. ದುಡ್ಡ ಎಲ್ಲಿ ಹೊಡೆದೆ? ಅಲ್ಲ ಸರ್, ನಾನು ಇಷ್ಟೇನಾ? ಪೊಲೀಸ್ ಪೊಲೀಸ್ ಪೊಲೀಸ್. ಅಂದ್ರೆ ಇವನು ರಿಯಲ್ ಪೊಲೀಸ್ ಅಲ್ವಾ? ರಿಯಲ್ ಪೊಲೀಸ್ ಬಂದ್ರೆ ಮೈ ಮೇಲಿರೋ ಬಟ್ಟೆ ಕೂಡ ಕಿತ್ಕೊಂಡು ಹೋಗ್ತಾನೇನೋ. ಅಯ್ಯೋ. ಸೌಮ್ಯ, ಅಣ್ಣವ್ರ ಮನೆ ಮುಂದೆ ಹುಬ್ಳಿಯವರು ಸ್ಟ್ರೈಕ್ ಮಾಡ್ತಿದಾರಂತೆ ಕಣೆ. ಯಾಕೆ? ಅವ್ರು ಮತ್ತೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ. ಹೌದು ಕಣೆ,
ಅಣ್ಣ ಅವ್ರು ಮತ್ತೆ ಆಕ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. 10 ರೂಪಾಯಿ ಕೇಸು. ಏ ಮಿಸ್ಟರ್, ₹1 ಕೊಟ್ಟು ನನ್ ₹10 ಲಪ್ಪಾಯಿಸ್ಕೊಂಡು ಹೋಗ್ಬಿಟ್ಯಾ? ನಾನ್ ತಪ್ಪಿಸ್ಲಿಲ್ಲ ಮೇಡಮ್. ನಾನ್ ತುಂಬಾ ಕಷ್ಟಪಟ್ಟು ಚಿಲ್ಲರೆ ತರೋಷ್ಟರಲ್ಲಿ ನೀವೇ ಅಲ್ಲಿ ಇರ್ಲಿಲ್ಲ. ಸುಳ್ಳು ಹೇಳ್ತಾ ಇದೀಯಾ? ನಾನ್ ಸುಳ್ಳು ಹೇಳ್ತಲ್ಲ ಮೇಡಮ್. ನಿಮ್ ಹೆಸರು ಅಡ್ರೆಸ್ ನನಗೆ ಗೊತ್ತಿರ್ಲಿಲ್ಲ. ಪುನಃ ನೀವು ಸಿಕ್ಕಿದಾಗ ನಿಮ್ ಹಣ ನೀವು ವಾಪಸ್ ಮಾಡ್ಬೇಕಂತ ತುಂಬಾ ಜೋಪಾನಾಗಿ ಇಟ್ಕೊಂಡಿದ್ದೆ. ಆದ್ರೆ ಅವತ್ ರಾತ್ರಿನೇ ಒಬ್ಬ ಕಳ್ಳ ಪೊಲೀಸ್ ವೇಷದಲ್ಲಿ ಬಂದು ನನ್ನ ಮೋಸ ಮಾಡಿ ಹಣ ಕಿತ್ಕೊಂಡ್ಬಿಟ್ಟ. ಯು ಬ್ಲಡಿ, ಕದ್ದಿದ್ದು ಅಲ್ದೆ ಕತೆ ಬೇರೆ ಹೇಳ್ತಾ ಇದ್ಯಾ? ಹಳೆ ಬಟ್ಟೆ ತಗೋತೀವಿ, ಹೊಸ ಬಟ್ಟೆ ಮಾರ್ತೀವಿ, ಹಳೆ ಬಟ್ಟೆ ತಗೋತೀವಿ, ಹೊಸ ಬಟ್ಟೆ ಮಾರ್ತೀವಿ, ಹಳೆ ಬಟ್ಟೆ ತಗೋತೀವಿ, ಹೊಸ ಬಟ್ಟೆ ಮಾರ್ತೀವಿ. ಬೇಗ ಬೇಗ ಆಗೋಯ್ತು. ದುಡ್ಡು ಕೊಡ್ರಿ. ಬೇಗ ಬರ್ತೀವಿ. ನಾಳೆ ಮೀಟ್ ಮಾಡೋಣ. ಬಾಯ್ ಬಾಯ್ ಬಾಯ್. ಓಕೆ. ಮೇಡಮ್, ಏನಿದೆ ಅವಸ್ಥೆ? ತೋಳಿ ನಿಮ್ 9 ರೂಪಾಯಿ. ಓಹ್, ಇದೇನ್ರಿ ಮೈ ಮೇಲೆ ಶರ್ಟೇ ಇಲ್ಲ? ಅದು ಈಗ ತಾನೇ ಹಳೆ ಬಟ್ಟೆ ಅಂಗಡಿಲಿ 9 ರೂಪಾಯಿ ಅದನ್ನ ಮಾರ್ಬಿಟ್ಟೆ. ಯಾಕೆಂದ್ರೆ ನೀವು ಕೊಡ್ಬೇಕಾದ ಹಣ ನಾನು ವಾಪಸ್ ಕೊಡದೆ ಹೋದ್ರೆ ಆಮೇಲೆ ಚಿಲ್ಲರೆ ಜನ ನನ್ನ ಕಳ್ಳ ಅಂತ ಅಪಾರ್ಥ ಮಾಡ್ಕೋತಾರೆ. ಅದರಿಂದ ನನ್ನ ಅಂತರಾತ್ಮ ಹುಚ್ಚಿನ ತರ ನನ್ನ ಕಾಡ್ತಾ ಇರುತ್ತೆ. ಆಫ್ಟರ್ ಆಲ್ ಸ್ಮಾಲ್ ಅಮೌಂಟ್ಗೋಸ್ಕರ ನೀವ್ ಯಾಕೆ ಇಷ್ಟೊಂದು ಶ್ರಮ ತಗೊಂಡ್ರಿ? ಈ ಕಾಲದಲ್ಲಿ ನಿಮ್ಮಂಥ ಸತ್ಯವಂತನ ನಾನೆಲ್ಲೂ ನೋಡಿಲ್ಲ. ತಗೊಳ್ಳಿ. ಸೌಮ್ಯ, ಮದುವೆ ಆಗದೆ ಇರೋ ಹುಡುಗಿ 50 ವರ್ಷದ ಒಳಗಿರೋ ಗಂಡಸರ ಮೇಲೆ ಕನಿಕರ ತೋರಿಸಬಾರ್ದು. ಯಾಕೆ ಮಮ್ಮಿ? ಯಾಕೆಂದ್ರೆ ಹಾಲಿನಿಂದ ಬೆಣ್ಣೆ, ಬೆಣ್ಣೆಯಿಂದ ತುಪ್ಪ ಬರೋ ಹಾಗೆ ಕನಿಕರದಿಂದ ಪ್ರೇಮ, ಪ್ರೇಮದಿಂದ ಪ್ರಣಯ ಹುಟ್ಟಿ ಬರುತ್ತೆ. ಅದಕ್ಕೆ ಸಾರಿ, ನಿಮ್ಗೇನಾದ್ರೂ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಆದ್ರೆ ನೀವ್ ಮಾಡ್ತೀನಂದ್ರು ಮಾಡಿಸ್ಕೊಳಕ್ಕೆ ನಾನ್ ಸಿದ್ಧ ಇಲ್ಲ. ನಿಮ್ ಚಿಲ್ಲರೆ ಸೆಟ್ಲ್ ಆಯ್ತಲ್ಲ, ನಾನ್ ಬರ್ತೀನಿ. ಮೈ ಮೇಲೆ ಬಟ್ಟೆ ಇದ್ದ ಹೇಗೆ ಹೋಗ್ತೀರಾ? ಪರವಾಗಿಲ್ಲ ರೀ. ಮಹಾತ್ಮ ಗಾಂಧಿ ಅಂತವ್ರ ಶರ್ಟ್ ಇಲ್ಲದೆ ಬರೇ ಪಂಚನೆಲ್ಲ ಬದುಕಿದ್ರು. ಆಫ್ಟರ್ ಆಲ್ ನಾನ್ ಯಾರು? ಹೋಗ್ಲಿ, ಇದನ್ನಾದ್ರೂ ಹೊತ್ಕೊಂಡು ಹೋಗಿ. ಬೇಡ ರೀ. ಹಾಗಲ್ಲ ರೀ, ಮಹಾತ್ಮ ಗಾಂಧಿ ಮೈ ಮೇಲೆ ಶರ್ಟ್ ಇಲ್ದೆ ಹೋದ್ರು ಅಂಗವಸ್ತ್ರ ಹೊತ್ಕೊಂಡಿದ್ರಲ್ಲ ಹಾಗೆ. ಹೌದಾ? ಆತರ ಫೋಟೋ ನಾನು ಎಲ್ಲೂ ನೋಡಿಲ್ವೇ? ಆದ್ರೂ ಇದು ನಾನು ಹೇಗೆ ರಿಟರ್ನ್ ಮಾಡ್ಲಿ? ರಿಟರ್ನ್ ಮಾಡ್ಬೇಕಾದಿಲ್ಲ. ನನ್ 9 ರೂಪಾಯಿ ಜೊತೆಗೆ ನಿಮ್ ₹1 ಕಿತ್ಕೊಂಡು ಹೋಗ್ಬಿಟ್ನಲ್ಲ, ಆ ₹1 ನಾನು ಇದನ್ನ ಕೊಡ್ತಾ ಇದ್ದೀನಿ. ಇದೇ ಲೆಕ್ಕ ತಗೊಳ್ಳಿ. ಈ ಲೆಕ್ಕ ಒಂಥರ ಪಕ್ಕಾನೆ. ತಗೊಳ್ಳಿ. ಥ್ಯಾಂಕ್ಸ್. ಬರ್ತೀನಿ. ಬಾಯ್. ಬ್ರೇಕು ಯಾಕೋ ನಿಲ್ಲಿಸ್ಬಿಟ್ಟೆ? ನಾನ್ ನಿಲ್ಲಿಸ್ಲಿಲ್ಲ ಸರ್. ಸ್ಪಾಟ್ ವಾಸನೆ ಬರ್ತಿದ್ದಾಗೆ ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಆಗೋಯ್ತು. ಮೇಡಮ್. ಹಲೋ. ನನ್ ಮಗನೇ, ರಾಂಗ್ ಕನೆಕ್ಷನ್ ಮಾಡಿದ್ದೀಯಾ? ಹಾಳಾದ್ ನನ್ನ ಹೆಡ್ಲೈಟ್ ಕೈ ಕೊಟ್ಬಿಡ್ತು ಸಾರ್. ಏನ್ ಸರ್ ಕರೆದ್ರ? ಏನಿಲ್ಲ, ಅಗಲ್ ವೇಷದವ್ರಿರ್ಬೋದು, ಸ್ವಲ್ಪ ಸಹಾಯ ಮಾಡೋಣ ಅಂತ. ಗೇರ್ ಚೇಂಜ್ ಮಾಡು. ಯಾವ್ದಪ್ಪ ಇದು? ಸರ್ ನಾನು ಹಗಲು ವೇಷದವನಲ್ಲ ಸರ್, ಎಮ್ಮೆ ಓದಿರೋ ನಿರುದ್ಯೋಗಿ. ಹೌದಾ? ಸರಿ, ಆಫೀಸ್ ಗೊತ್ತಾಯ್ತು, ನಡಿಯಪ್ಪ ನೀನು. ಸರ್ ಸರ್, ನಿಮ್ ಆಫೀಸಲ್ಲಿ ಯಾವ್ದೋ ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಏನೇ ಇದು, ಕಾರ್ ಒಳಗ್ ನುಗ್ಗಿ ರಸ್ತೆ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಕೆಲಸ ಕೇಳ್ತಾ ಇದೆಯಲ್ಲ? ಸ್ವಲ್ಪ ಪ್ರಜ್ಞೆ ಇಲ್ವಾ? ನೋಡು, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕೊಂಡು ಪ್ರಜ್ಞೆ ಇಟ್ಕೊಂಡು ಬಂದು ಆಫೀಸ್ ಹತ್ರ ನೋಡು. ನೀನು ಹೋಗಪ್ಪ, ನೀನು ಜವಾಬ್ದಾರಿಯಿಂದ ಟೈಪ್ ಮಾಡ್ಬೇಕಮ್ಮ. ಬರ್ಕೊಳ್ಳಿ. ರೆಫರೆನ್ಸ್ E/21-22-3 ಲೈಕ್. ಎಷ್ಟು ಹೇಳಿದ್ರು ತೊಳ್ಕೊಂಡು ಹೊರಗಡೆ ಬರ್ತಾ ಇದಾರೆ ಸರ್. ನಮಸ್ಕಾರ ಸರ್. ಯಾರು? ನಾನ್ ಸರ್, ನಿನ್ನೆ ದಾರಿ ಸಿಕ್ಕಿ ನನ್ನ ಲವ್ ಮಾಡಿ ಅಲ್ಲ ಲೈಕ್ ಮಾಡಿ ಕೆಲಸ ಕೊಡ್ತೀನಿ ಬಾ ಅಂತ ಕರೆದ್ರಲ್ಲ. ನಾನ್ ಲೈಕ್ ಮಾಡಿದ್ದು ಎಷ್ಟೋ ಜನ ಕೆಲಸ ಕೊಡ್ತಿರಿದ್ರಿ, ಎಲ್ರಿಗೂ ಹೆಂಗಪ್ಪ ಕೆಲಸ ಕೊಡ್ಲಿ? ಅಲ್ಲೋ ಬ್ರೇಕು, ಕ್ಯಾಶಿಯರ್ ಹೇಳಿ ನೀನ್ ಇಲ್ಲಿದ್ದೀಯೇನ, ₹1,000 ಅವನಿಗೆ ಕೊಟ್ಕೊಳ್ಳ. ಸರ್ ನಾನು ಭಿಕ್ಷೆ ಬೇಡ ಸರ್. ಯಾವುದೇ ಕೆಲಸ ಮಾಡ್ದ ಅನ್ನ ತಿನ್ನೋದ್ ಕೊಡೋನು ಒಂದ್ ರೀತಿಲಿ ಕಳ್ತಾನೇನೆ ಅಂತ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ದಾರೆ. ಓ, ಮಹಾತ್ಮ ಗಾಂಧಿ ಭಕ್ತನ ನೀನು? ಶಾಂತಂ ಪಾಪಂ, ಶಾಬಾಷ್. ಹಾಗಾದ್ರೆ ನಿನಗೆ ಏನ್ ಕೆಲಸ? ಅರೆ, ಟೈಪಿಂಗ್ ಬರ್ತದೆ ಕುಟ್ಟೋದು. ಓಕೆ ಇರಯ್ಯ. ಸರ್, ನನ್ನ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ಓ, ನೀನು ಒಬ್ಳಿದ್ದೀಯ ಅಲ್ವಾ? ಕೊಡೆಯ ಇಲ್ಲಿ ನೀನ್ ಏನ್ ಹುಡುಗಾಟ ಆಗೋದ್ ಕಣಯ್ಯ ಪಾಪ. ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ಬಾರ್ದು. ನಿನಗೆ ಬೇರೆ ಕೆಲಸ. ಕಾರ್ ಡ್ರೈವಿಂಗ್ ಬರುತ್ತಾ? ಬರುತ್ತೆ ಸರ್. ನೀವತ್ತು ನಾಯಿ ತರ ಇಷ್ಟು ವರ್ಷ ನಾನು ನಿಮ್ಮ ಹತ್ರ ದುಡಿದಿದ್ದಕ್ಕೆ ಇವತ್ತು ನನಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಾ ಇದ್ದೀರಲ್ಲ ಸರ್. ಸರ್, ನಿಮ್ಗೆ ಸ್ಪಾಟ್ ಹುಡುಕೊಡಕ ನಾನು ಬೇಡವಾ ಸರ್? ಬ್ರೇಕು ಒಳಬೇಡ, ಬಾಯಿಗೆ ಬ್ರೇಕ್ ಹಾಕೋ. ಬರ ಇಲ್ಲಿ, ನಾನ್ ನಿನ್ ಹೊಟ್ಟೆ ಮೇಲೆ ಹೊಡಿತೀನೇನೋ? ಇಲ್ಲ ಸುಮ್ನೆ ಇರ. ನೋಡಪ್ಪ, ನಾನು ನನ್ನ ಕೈಲಿ ಸರ್ ಕಡೆಗೆ ವಾಚ್ಮನ್ ಕೆಲಸ ಕೊಟ್ರು ನಾನು ಮಾಡ್ತೀನಿ ಸರ್. ಅಭ್ಯಂತರ ಇಲ್ವಾ? ಸಂಕೋಚ ಇಲ್ವಾ? ಸರಿ ಇರಪ್ಪ. ಸರ್, ಓ, ನಿನ್ಗೂ ಹೊಟ್ಟೆ ಇದೆ ಕಣಯ್ಯ. ಸಾರಿ ಅಪ್ಪ. ಇರಪ್ಪ. ನೋಡಯ್ಯ, ನಿನ್ ಒಬ್ಬನಿಗೆ ಕೆಲಸ ಕೊಡೋದ್ರಿಂದ ಎಷ್ಟೊಂದ್ ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗ ಆಗುತ್ತೆ. ನಾನ್ ಕೊಡೋದಿಲ್ಲಪ್ಪ. ನೀನ್ ಹೋಗಪ್ಪ, ನೀನ್ ಹೋಗು. ಕೆಲಸ ಕೊಡ್ತೀನಿ ಬಾ ಅಂತ ಕರೆದು ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ ಸರ್. ಓ, ನಿನಗೂ ಹೊಟ್ಟೆ ಇದೆ ಅಲ್ವಾ? ಆಯ್ತಯ್ಯ, ನಿನಗೊಂದ್ ಕೆಲಸ ಕೊಟ್ಬಿಡ್ತೀನಿ. ಏನು ಅಂತ ನಾಳೆ ಹೇಳ್ತೀನಿ. ಆತರ ಪಟ್ಟು ನಿಮ್ ಕೆಲಸ ಅವ್ರು ಕೊಟ್ಬಿಟ್ಟಿರ ಆಮೇಲೆ ನೀನ್ ನಾಳೆ ಸ್ವಲ್ಪ ಜ್ಞಾಪ್ಸು. ನೀನ್ ಹೋಗಪ್ಪ, ನೀನು ನಾಳೆ ಬಂದು ರಿಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಥಿಂಗ್ಸ್ ಇನ್ ದಿ ಲೆಫ್ಟ್ ರೈಟಾ ಸರ್ ರೈಟ್ Right ಆ? ರೈಟ್ ಅಲ್ಲಮ್ಮ